ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಲ 12ನೇ ಶತಮಾನ. ಅವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಶಿಕಾಪುರ ತಾಲೂಕಿನ ಬೆಳ್ಳಿಗಾವ್ಯದಲ್ಲಿ ಜನಿಸಿದರು. ಅವರ ಗುರು ಅನಿಶಿವದೇವ. ಅವರ ವಚನಗಳು 1670. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ಇಂದು ನಾನು ಅಲ್ಲಮಪ್ರಭು ಅವರ ವಚನವನ್ನು ಹೇಳುತ್ತೇನೆ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವರು ನರನು ಕಾಣಿ. ಅಲ್ಲಮಪ್ರಭು. ಕರ್ಮವಿಲ್ಲದ ಕಾಯ, ಕಾರಣವಿಲ್ಲದ ಪ್ರಾಣ, ಮದನವಿಲ್ಲದ ಗಮನವಿಲ್ಲದ ಮನ. ಗುಹೇಶ್ವರ ನಿಮ್ಮ ಬರವು ಬಸವಣ್ಣನ ಮೆಚ್ಚು ನೋಡ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಮಣ್ಣಿಗಾಗಿ ಸತ್ತದ್ದು ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವನಾರೇನು ಕಾಣೆ. ಅಲ್ಲಮಪ್ರಭು. ಕಾಲವೆಂಬುದು ಬಂಡಿ ಕಂಡೆಯ, ದೇಹವೆಂಬುದು ಬಂಡಿ ಕಂಡೆಯ. ಬಂಡಿಯನ್ನು ಓಡಿಸುವರು 5 ಮಾನಿಸರು. ಅದರಿಚ್ಛೆಯಂತೆ ಹೊಡೆದಿದ್ದಡೆ ಅದರಿಚ್ಛೆಯಂತೆ ಮುರಿಯಿತು. ಗುಹೇಶ್ವರ. ಅಲ್ಲಮಪ್ರಭು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿದಂತ ಸಂಬಂಧವಯ್ಯ. ಬೆಟ್ಟದ ನಲ್ಲಿಕಾಯಿ ಸಂಘದೊಳಗಿನ ಉಪ್ಪು ಎತ್ತಣದ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತಣದಂತ ಸಂಬಂಧವಯ್ಯ. ಮಲ್ಲಮಪ್ರಭು. 5 ಸಂಘದಿಂದ ಬಂದೆ ನೋಡಯ್ಯ, 5 ಸಂಘದಿಂದ ನಿದ್ದೆ ನೋಡಯ್ಯ. ಈ 5 ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬ ವಿಶ್ವನಾಗಿ ಉಳಿದೇನಯ್ಯ. ಗುಹೇಶ್ವರನೆಂಬ ನಿತ್ಯ ನಿರಂಜ ರೋಗವು ಘನವು ಕಂಡೇನಯ್ಯ. ಮಲ್ಲಮಪ್ರಭು. ಅನುಭಾವದಿಂದ ಹುಟ್ಟಿತು ಲಿಂಗ, ಅನುಭಾವದಿಂದ ಹುಟ್ಟಿತು ಜಂಗಮ, ಅನುಭಾವದಿಂದ ಹುಟ್ಟಿತು ಪ್ರಸಾದ. ಅನುಭಾವ ಅನುವಿನಲ್ಲಿ ಗುಹೇಶ್ವರ ಲಿಂಗವನುಪಮ ಸುಖಿ. ಅಲ್ಲಮಪ್ರಭು. ಎಣ್ಣೆ ಬೇರೆ ಬತ್ತಿ ಬೇರೆ 2 ಕೂಡಿ ಸೋಡರಾಯ್ತು. ಪುಣ್ಯ ಬೇರೆ ಪಾಪ ಬೇರೆ 2 ಕೂಡಿ ಒಡಲಾಯ್ತು. ಮಿಗಬಾರದು ಮಿಗಿದಿರಬಾರದು, ಒಡಲಿಚ್ಛೆಯ ಸಲಿಸದೆ ನಿಮಿಷವಿರಬಾರದು. ಕಾಯಾಗು ಒಳಿದು ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲಾತನೇ ದೇವ ಗುಹೇಶ್ವರ. ಅಲ್ಲಮಪ್ರಭು. ಮನದ ಮುಂದನ ಆಶೆ ಮಾಯೆ ಕಾಣ. ಗುಹೇಶ್ವರ. ಅಲ್ಲಮಪ್ರಭು. ಸಂಕರ ತೂಕ ಲಿಂಗಕ್ಕೆ ಬಾರ, ಅಂಗಜೀವಿಗಳ ಕೊಡೆ ನುಡಿಯವನು ಶರಣು. ನಡೆಯ ನುಡಿ ಮುಗ್ಧ ಗುಹೇಶ್ವರ ನಿಮ್ಮ ಶರಣ. ಅಲ್ಲಮಪ್ರಭು. ತಪ್ಪುಗಳನ್ನು ಹೊರಗಿನ ವಸ್ತುಗಳನ್ನು ವ್ಯಕ್ತಿಗಳನ್ನು ಹೊಣೆಯಾಗಿಸುವುದು ಮಾನವನ ಸಹಜ ದೌರ್ಬಲ್ಯ. ಸ್ವತಃ ತನ್ನ ಕೊರತೆಗಳನ್ನು ನಿಯಂತ್ರಿಸಿಕೊಳ್ಳಲಾಗಿದೆ. ಹೆಣ್ಣಿನ ಸೌಂದರ್ಯ ಭೂಮಿಯ ಒಡೆತನದಿಂದ ದೊರಕುವ ಅಂತಸ್ತು ಹಾಗೂ ಬಂಗಾರಕ್ಕಿರುವ ಸಾರ್ವತ್ರಿಕ ಮೌಲ್ಯ. ತನ್ನನ್ನು ಪ್ರಲೋಭಿಸಿಗೊಳಿಸಿತು ಎಂದು ದೂರವಿರುವುದರಲ್ಲಿ ಅರ್ಥವಿಲ್ಲ. ಅವರವರ ದೌರ್ಬಲ್ಯವೇ ಅವರಿಗೆ ಮಾಯಾಗಿ ಕಾಡುತ್ತದೆ. ಅಲ್ಲಮಪ್ರಭು. ಸ್ಪರ್ಶಕ್ಕೆ ಬೆಲೆ ಇಲ್ಲ, ಪ್ರಾಣಕ್ಕೆ ನಿರ್ಮಾಲವಿಲ್ಲ, ರುಚಿಗೆ ಅಂಜಲಿಲ್ಲ.